ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಇವತ್ತು ನಾನು ಸ್ವಲ್ಪ ಲೇಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಸ್ಮಾಲ್ ಯೂಟ್ಯೂಬರ್ಸ್ಗೆ ಬೆಳೆಸಿ. ನನ್ನ ಮಗ ಆಲ್ರೆಡಿ ಎದ್ಬಿಟ್ಟ ಫ್ರೆಂಡ್ಸ್. ಅಂತ ತೊಗೊಂಡೆ ಮಲ್ಕೊಳತನ ಫ್ರೆಂಡ್ಸ್. ತೊಡಿ ಮೇಲೆ ಮಲ್ಕೋತಾನ, ಕೆಳಗೆ ಹಾಕಿದ್ರೆ ಮಲ್ಕೊಳಂಗಿಲ್ಲ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ನಾನು ಭಾಳ ಲಾಂಗ್ ವಿಡಿಯೋಸ್ ಹಾಕಲ್ಲ, 8 ನಿಮಿಷ 10 ನಿಮಿಷದೊಳಗೇ ಇರುತ್ತಾ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ನಾನು ಮಾತಾಡತನ ಕಣ್ಣು ತೆಗೆದು ನೋಡ್ತಾನೆ ಫ್ರೆಂಡ್ಸ್. ಎಷ್ಟು ಡವ್ ಮಾಡ್ತಾನೆ ನೋಡಿ ನನ್ನ ಮಗ. ಆವಾಜ್ ಬರೋಣ ಹೇಳ್ತಾನೆ ಫ್ರೆಂಡ್ಸ್. ಆವಾಜ್ ಬರಲಿಲ್ಲ ಅಂದರೆ ಮಲ್ಕೋತಾನೆ. ಸೊ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತು ಸೊ ಫ್ರೆಂಡ್ಸ್, ಬೆಳಗ್ಗೆ ಇಲ್ಲಿ ನಮ್ಮ ಮನೆಯಲ್ಲಿ ಕಲ್ಲಂಗಡಿ ತಿಂದ ಹಣ್ಣನ್ನು ಹಾಕಿದ್ದೆ, ಅಂದರೆ ಬೀಜನ ಹಾಕಿದ್ವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಕಲ್ಲಂಗಡಿ ಆಗ್ಯಾವ ಅಂತ. ಸೊ ಅವೇನು ಕೈಗೆ ಬರ್ತಾ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು, ಈಗ ಮಾತ್ರ ಎಷ್ಟು ಕಲ್ಲಂಗಡಿ ಆಗ್ಯಾವು. ನನ್ನ ಮಗ ಕಿತ್ತಿ ಒಗ್ಯಾಕತ್ತಾನೋ, ಭಾಳ ಆಗಿತ್ತು. ಸೊ ಹಾಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಆಲ್ರೆಡಿ ಒಂದು 10 ಕಾಯಿರೆ ಆಗಿರ್ಬೋದು ಫ್ರೆಂಡ್ಸ್. ಕಾಯಿ ಆಗ್ಯಾವ, 1-2 ದೊಡ್ಡ ಆಗ್ಯಾವು. ನೋಡಬೇಕು ಯಾವಾಗ ಅವು ಹಣ್ಣಾಗ್ತಾವಂತ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿತ್ತಲ್ಲ ಫ್ರೆಂಡ್ಸ್, ಡೌಟ್ ಅವು ಬರೋದು. ಇಲ್ಲಿ ಎಷ್ಟು ದೊಡ್ಡ ಕಲ್ಲಂಗಡಿ ಆಗೈತಿ, ಅದು ಯಾವಾಗ ಬರುತ್ತಾ ಅಂತ ಕಾಯ್ಕೊಂಡು ಕುಂತೇವಿ ನೋಡಿ ಫ್ರೆಂಡ್ಸ್. ಬರೀ ತಿಂದನ್ನ ಹೋಗ್ದಿದ್ವಿ ನಾವು. ಭೂಮಿ ತಾಯಿ ಹೊಳ್ಳಿ ನಮ್ಗೆ ಫಲ ಕೊಡ್ತಾಳೆ. ನಿಜ ಫ್ರೆಂಡ್ಸ್, ಭೂಮಿ ತಾಯಿ ನಂಬೋರು ಯಾರು, ಭೂಮಿ ತಾಯಿ ನಂಬಿದವ್ರಿಗೆ ಯಾರಿಗೆ ಕೈ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ನಿಜ ನೋಡಿ ಫ್ರೆಂಡ್ಸ್. ಬರೀ ತಿಂದು ನಾವು ಅದನ್ನು ಬೆಳಿತಾವಂತೆ ಒಗ್ದಿಲ್ಲ, ಬರೀ ಬೀಜ ಹೋಗ್ತಿದ್ವಿ. ನೋಡಿ ಇಲ್ಲಿ ಎಷ್ಟು ಕಾಯಿ ಬಿಟ್ಟಾವಂತ. ಇಲ್ಲ ಹಾಗೆಯೇ ಫ್ರೆಂಡ್ಸ್, ನೀರು ಖಾಲಿ ಆಗಿದ್ದು, ನೀರು ತುಂಬಬೇಕಂತ ಸ್ವಲ್ಪ ಮಳೆ ಬರೋದು ಹೋಗೋದು ಆಗುತ್ತಿತ್ತು. ನೋಡ್ತಾ ಇರ್ಬೋದು ಕೊಲ್ಲಾಪುರ ಕ್ಲೈಮೇಟ್ ಯಾವ ಥರ ಆದಂತ. ಸ್ವಲ್ಪ ಮೋಡ ಮುಸುಕ್ದಂಗೆ ಐತೆ ಫ್ರೆಂಡ್ಸ್. ಹಾಗೆಯೇ ಸ್ವಲ್ಪ ಹಾಸಿಗೆನೂ ತೊಳೆದು ಹಾಕಿದ್ವಿ. ಇಲ್ಲಿ ಸಂತೆ ಮಾಡ್ಕೊಂಬಂದಿದ್ರು ಫ್ರೆಂಡ್ಸ್. ಅವತ್ತು ಸಂತೆ ತೆಗಿಲಿಲ್ಲ, ಮಾರನೇ ದಿನ ಸಂತೆನ ತೆಗೆದಿಡಾತಿದ್ರು. ಹಾಗೆ ನನ್ನ ಮಗ ನಮ್ಮ ಮಮ್ಮಿಗೆ ಅದೇನು ಇದೇನು ಅಂತ ಸ್ವಲ್ಪ ಕಿರಿಕಿರಿ ಮಾಡ್ಕೋತಾ ಅದರ ಹಾಕೋದು ಇದು ಅದರ ಹಾಕೋದು ಮಾಡಾತಿದ್ದ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಹಾಲು ಬೇಕಂತಂದ ಹಾಲನ್ನ ಕೊಟ್ಟೇವಿ. ನನಗೂ ಕೊಟ್ಟರು, ನನಗೂ ಕೊಟ್ಟರು. ಯಾಕಂದರೆ ಬೆಳಗ್ಗೆ ಹಾಲಿತ್ತು, ಯಾಕೋ ಸ್ವಲ್ಪ ಕಾಸಿದ್ದಿಲ್ಲ, ಒಡೆದು ಅಂತ ಅಂಕೇರಿ ಹಾಲನ್ನೇ ಕುಡಿ ಅಂತ ಹಾಲನ್ನ ಕೊಟ್ಟರು. ಇಲ್ಲಿ ಪಾತ್ರೆನೂ ತೊಳ್ಕೊಂಬಂದು ಇಟ್ಟಿದ್ರು ಫ್ರೆಂಡ್ಸ್. ನನ್ನ ಮಗನಿಗೆ ನೀರು ಇಡಬೇಕು ಅನ್ನೋ ಅಷ್ಟರಲ್ಲಿ ಮಳೆ ದಬ ಮಳೆ ಬರಾತಿತ್ತು. ಯಾಕಂತಂದ್ರೆ ಅದನ್ನು ತುಂಬಿಟ್ಬಿಡ್ತೇವೆ ಫ್ರೆಂಡ್ಸ್, ಸಂಜೆಗೆ ನೀರು ಕಾಸೋಕ್ಕಾಗುತ್ತಂತ ಅದನ್ನು ಬಗೋಣಿನ ತುಂಬಿಟ್ಬಿಡ್ತೇವೆ. ಯಾಕಂತಂದ್ರೆ ಬೋರು ಹೊಳ್ಳೆ ಮೇಲೆ ಚಾಲು ಮಾಡಲ್ಲ ಫ್ರೆಂಡ್ಸ್. ಹಾಗಾಗಿ ಒಂದು ಸತ ಲೋಡ್ ಬಿತ್ತಂದ್ರೆ ಚಾಲೂನೇ ಆಗೋಲ್ಲ, ಒಂದೊಂದು ಸತ ಚಾಲೂ ಆಗುತ್ತೆ. ಹಾಗಾಗಿ ನಾವು ಏನೇನು ನೀರು ಯೂಸ್ ಮಾಡ್ಕೋತೀವಿ ಅದನ್ನೆಲ್ಲ ತುಂಬಿಟ್ಬಿಡ್ತೇವೆ. ಯಾಕಂದ್ರೆ ಸಂಜೆ ಕಡೆಸಿ ನಾನು ನನ್ನ ಮಗ ಸ್ನಾನ ಮಾಡೋದಂತ ನೀರು ಬೇಕಾಗುತ್ತೆ ಅಂತ ಅಂಕೇರಿ. ನೋಡ್ತಾ ಇರ್ಬೋದು ಮಳೆ ನೋಡಿ ಇಲ್ಲಿ ಎಷ್ಟು ಜೋರಾಗಿ ಬರತೈತಿ. ಫುಲ್ ಮಳೆ ಐತಿ ಫ್ರೆಂಡ್ಸ್. ಇವತ್ತೇ ಇಷ್ಟು ಜೋರಾಗಿ ಬಂದಿದ್ದು ಅಂತಲೇ ಹೇಳ್ಬೋದು. ಫುಲ್ ಜೋರು ಮಳೆ ಇತ್ತು. ಹಾಗೆ ನಮ್ಮ ಮಮ್ಮಿ ಕುಂತು ಏನು ಮಾಡಲಿ, ಮಳೆ ಬಂದು ಮತ್ತು ಬಿಸಿಲು ಬಿತ್ತು ಫ್ರೆಂಡ್ಸ್. ಆಮೇಲೆ ಬಿಸಿಲು ಬಿದ್ದದ್ದು ಬಿಡ ಅಂತ ನಮ್ಮ ಮಮ್ಮಿ ಪಲ್ಯ ಸೋಸ್ಕೋತ ಕುಂತಿದ್ರು. ಮತ್ತು ಸ್ವಲ್ಪ ಆರ್ದಂಗೆ ಆಯಿತು. ನೈಟ್ ಏನು ಮಾಡುತ್ತಾ ನೋಡಬೇಕು ಫ್ರೆಂಡ್ಸ್. ಹಾಗೆ ನಮ್ಮ ಮನೆಯವರು ನನಗೆ ಹೇಳಾರ್ದೇನೆ ಫ್ರೆಂಡ್ಸ್, ಸರ್ಪ್ರೈಸ್ ಅಂತಲೇ ಹೇಳ್ಬೇಕು. ಅದು ನಾನು ಬ್ಯಾಡ ಫಸ್ಟ್ ಒಂದು ಸತ ಕೇಳಿದ್ರು ತೊಗೊಂಬರ್ತೀನಿ ಅಂತ, ಬ್ಯಾಡ ಅಂತ ಹೇಳಿದ್ದೆ. ಬಟ್ ಇಲ್ಲೇ ಹೋಗಿ ಬರ್ತೀನಿ ಅಂತ ಹೇಳಿದವರು ಬರುವಾಗ ವಾಷಿಂಗ್ ಮಿಷಿನ್ ತೊಗೊಂಬಂದಾರೆ ಫ್ರೆಂಡ್ಸ್. ಫುಲ್ ಶಾಕ್ ನಾನು. ಇದನ್ನೇ ನಾನು ಅಂದ್ಕೊಂಡಿದ್ದಿಲ್ಲ ತರ್ತಾರಂತ. ನಾನು ಫೋನ್ ಹಚ್ಚಿದ್ರು ನಾನು ಬ್ಯಾಡ ಅಂತಿದ್ದೆ. ಆಯ್ತಾಳೆ ಅಂದಿದ್ರು, ಹೊಳೆ ತೊಗೊಂಬಂದಿದ್ರು. ಯಾಕಂದ್ರೆ ಇವಾಗ ನಮ್ಮ ಮಮ್ಮಿನೂ ಹೋಗ್ತಾರಲ್ಲ ಫ್ರೆಂಡ್ಸ್. ಇಲ್ಲಿ ಕೊಲ್ಲಾಪುರ ಸೈಡ್ ಹೆಂಗಂದ್ರೆ ಸಿಕ್ಕಾಪಟ್ಟೆ ಮಳೆ, ಬಟ್ಟೆ ಒಣಗಂಗಿಲ್ಲ. ಹಾಗಾಗಿ ವಾಷಿಂಗ್ ಮಿಷಿನ್ ತೊಗೊಂಬಂದ್ರು. ನಾನು ಬ್ಯಾಡ ಅಂತಲೇ ಹೇಳಿದ್ದೆ, ಆದರೂ ಕೇಳಿಲ್ಲ, ತೊಗೊಂಬಂದರು. ಇದು ಸ್ವಲ್ಪ ವಿಡಿಯೋ ಮತ್ತು ಹೊಳ್ಳೆ ಅದನ್ನೇ ರಿಪೀಟ್ ಆಗೈತಿ ಫ್ರೆಂಡ್ಸ್, ಪ್ಲೀಸ್ ಕ್ಷಮಿಸಿ. ಇಲ್ಲಿ ಸಂಜೆ ಕಡೆಸಿ ಸ್ವಲ್ಪ ಎಗ್ ತೊಗೊಂಬಂದಿದ್ರು. ಆಲ್ರೆಡಿ ನಮ್ಮ ಮನ್ಯಾಗ 1 ಡಜನ್ ಎಗ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಎಗ್ ಸಾಂಬಾರು ಮಾಡಿದ್ದೆ, ನಾನೇ ಮಾಡಿದ್ದೆ. ಇವಾಗ ಸ್ವಲ್ಪ ಕೆಲಸ ಮಾಡತ್ತೀನಿ ಫ್ರೆಂಡ್ಸ್ ನಾನು. ಮತ್ತೆ ಹಾಗೆ ನೀರು ಕಾಸ್ಕೊಂಡಿದ್ದೆ.
ಅಡುಗೆ ಮಾಡಿದ್ನಲ್ಲ ಫ್ರೆಂಡ್ಸ್, ಅಂದರೆ ಎಗ್ ಸಾಂಬಾರು ಮಾಡಿದ್ದೆ. ನಮ್ಮ ಮಮ್ಮಿ ಕ್ಲೀನ್ ಮಾಡುವ ಅಂತಂದೆ. ಆಯ್ತು ನಾನು ಮಾಡ್ತೀನಿ, ಒಂದು 10 ನಿಮಿಷ ಕುಂತು ಮಾಡ್ತೀನಿ ಅಂದರೆ ಪಾಪ ಅವರು ರೊಟ್ಟಿ ಅದು ಮಾಡಿದರು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನನ್ನ ಮಗ ಇವಾಗ ನೀರಿಗಿಡಬೇಕು ಫ್ರೆಂಡ್ಸ್, ಅದು ಗ್ಯಾಸ್ ಮೇಲೆ ಅವನಿಗಿಡ್ತೀವಿ, ಕಾಯಿಲ್ ಹಾಕಿ ನಾನು ಸ್ನಾನ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಮಗನ ಮಲ್ಕೊಂಡಿದ್ದ, ಮಲ್ಕೊಳ್ಳಿ ಬಿಡ ಅಂತ ಅಂಕೇರಿ ಬಿಟ್ಟಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಕತ್ಲೆ ಆಗೈತಿ. ಇವಾಗೇನು ಮಳೆ ಬರತ್ತಿಲ್ಲ ಫ್ರೆಂಡ್ಸ್, ಮಳೆ ಬಂದು ಹೋಗೈತಿ. ನೋಡ್ತಾ ಇರ್ಬೋದು ನೀವು, ಮಳೆ ಬಂದು ಹೋಗೈತಿ. ಇವತ್ತಿಲ್ಲ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.